ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅನೇಕ ಆಚಾರ್ಯರು ಸಾಧು ಸಂತರು ಗ್ರಹ ನಕ್ಷತ್ರಗಳನ್ನು ತಮ್ಮ ಜ್ಞಾನದಿಂದ ತಿಳಿದುಕೊಂಡು ಅವುಗಳ ಫಲವನ್ನು ಬಹಳ ಚೆನ್ನಾಗಿ ವಿಸ್ತಾರವಾಗಿ ಹೇಳಿದ್ದಾರೆ. ಆ ಶಾಸ್ತ್ರಗಳ ಪ್ರಕಾರ ಧನು ರಾಶಿಯ 2026ರಲ್ಲಿ ಯಾವ ಯಾವ ಶುಭಾಶುಭ ಫಲಗಳು ಸಿಗುತ್ತವೆ ಎಂಬುದಾಗಿ ತಿಳಿದುಕೊಳ್ಳೋಣ. ಧನು ರಾಶಿ ರಾಶಾಧಿಪತಿ ಬೃಹಸ್ಪತಿ, ಗುರುಗ್ರಹವೇ ರಾಶಾಧಿಪತಿಯಾಗಿರ್ತಾರೆ. ಧನು ರಾಶಿಯವರ ಲಕ್ಷಣಗಳು, ಸ್ವಭಾವಗಳು ಹೇಗಿರುತ್ತವೆಂದರೆ ಪರೋಪಕಾರಿಗಳಾಗಿರ್ತಾರೆ. ಯಾರಿಗೇನು ಕೂಡ ಸ್ವಲ್ಪ ತೊಂದರೆ ಆದರೆ ಇವರಿಗೆ ತುಂಬ ಮನಸ್ಸಿನಲ್ಲಿ ನೋವಾಗುತ್ತದೆ. ಯಾರು ತೊಂದರೆಯಲ್ಲಿರಬಾರ್ದು, ಕಷ್ಟದಲ್ಲಿರಬಾರ್ದು ಅಂತಹ ಜನರಿಗೆ, ಜೀವಿಗಳಿಗೆ ಇವರು ತುಂಬ ಸಹಾಯವನ್ನು ಮಾಡುವಂಥವರಾಗಿರುತ್ತಾರೆ. ಸಾಹಸಿಗಳು ಆಗಿರುತ್ತಾರೆ. ಅದೇ ರೀತಿ ಗುರುಬಲದಿಂದ, ದೇವತಾ ಅನುಗ್ರಹದಿಂದ, ಗುರುಗಳ ಆಶೀರ್ವಾದದಿಂದ ಸುಖ ಶಾಂತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವರು ಮತ್ತು ಧನಾಢ್ಯ ವ್ಯಕ್ತಿಗಳು ಕೂಡ ಧನ ಸಂಪತ್ತಿಯ ತುಂಬ ಚೆನ್ನಾಗಿ ಇರುತ್ತದೆ. ದೇವಗುರುಗಳ ಮೇಲೆ, ಭಗವಂತರ ಮೇಲೆ ವಿಶೇಷ ಭಕ್ತಿಯೂ ಕೂಡ, ಶ್ರದ್ಧೆಯೂ ಕೂಡ ಇವರಿಗಿರುತ್ತದೆ. ಧಾರ್ಮಿಕ ಕಾರ್ಯಗಳು, ಸಾಮಾಜಿಕ ಕಾರ್ಯಗಳು, ಸೋಷಿಯಲ್ ಆಕ್ಟಿವಿಟೀಸ್ಗಳಲ್ಲಿ ತುಂಬ ಕಾರ್ಯನಿರತರಾಗಿರುತ್ತಾರೆ. ಆಶಾವಾದಿಗಳು ಮತ್ತು ಯಾವುದೇ ಒಂದು ಕಾರ್ಯವನ್ನು ಮಾಡಿದರೆ ಅದರಲ್ಲಿ ವಿಶೇಷವಾಗಿ ರಿಸರ್ಚ್ ಮಾಡುವಂತಹ ಪ್ರವೃತ್ತಿ ಇವರಲ್ಲಿರುತ್ತದೆ. ಪ್ರಾಮಾಣಿಕರಾಗಿರುತ್ತಾರೆ. ಯಾವರಿಗೆ ಮೋಸ ವಂಚನೆ ಮಾಡಬಾರದು ಈ ಭಾವನೆ ಇವರಲ್ಲಿರ್ತದೆ. ಮತ್ತು ವಿಶೇಷವಾಗಿ ಟೀಚರು, ಪ್ರಿನ್ಸಿಪಾಲು, ಪ್ರಾಧ್ಯಾಪಕರು, ಅಧ್ಯಾಪಕರು, ಗುರುಗಳು, ಮಾರ್ಗದರ್ಶಕರು, ಸಲಹೆಗಾರರು ಇಂತಹ ಒಳ್ಳೆಯ ಕಾರ್ಯಗಳನ್ನು ಇವರು ಮಾಡ್ತಾ ಇರ್ತಾರೆ. ಸ್ವತಂತ್ರ ವಿಚಾರಧಾರಕರು ಮತ್ತು ಯಾವುದೇ ಕಾರ್ಯದಲ್ಲಿ ಸ್ವತಂತ್ರವಾಗಿ ಮಾಡಬೇಕು ಮತ್ತು ಯಾವುದೇ ಒಂದು ಟೀಮ್ ಇದ್ದರೆ ಅದರದ್ದು ಲೀಡರ್ಶಿಪ್ಪನ್ನು ಚೆನ್ನಾಗಿ ಇವರು ನಡೆಸ್ಕೊಂಡು ಹೋಗ್ತಾರೆ. ಎಲ್ಲ ಜನರನ್ನು ಚೆನ್ನಾಗಿ ಬ್ಯಾಲೆನ್ಸ್ ಮಾಡುವಂಥ ಶಕ್ತಿ ಇವರಲ್ಲಿರ್ತದೆ. ಆದರೆ ನೆಗೆಟಿವ್ ಏನಂದರೆ ತುಂಬ ಇಮ್ಯಾಜಿನೇಷನ್ ಜೀವನ ಇರ್ತದೆ. ತುಂಬ ಪ್ರತಿಯೊಂದು ಯೋಚನೆಗಳು, ಚಿಂತೆಗಳು ಜಾಸ್ತಿ ಮಾಡ್ತಾರೆ. ಇದೊಂದು ಕೆಲವೊಂದು ಅವರಲ್ಲಿ ನೆಗೆಟಿವ್ ಇದ್ದಾವೆ. ಬಾಕಿ ಎಲ್ಲ ಧನು ರಾಶಿಯವ್ರದ್ದು ಒಳ್ಳೆ ಸ್ವಭಾವದಿಂದ ಎಲ್ಲರನ್ನು ಗೆಲ್ತಾರೆ. ಹಾಗಾಗಿ 2026ರಲ್ಲಿ ಧನು ರಾಶಿಗೆ ಏನು ಫಲ ಇದೆ ಅಂತ ನೋಡಿದರೆ, ವರ್ಷದ ಪ್ರಾರಂಭದಲ್ಲಿಯೇ ಧನುರಾಶಿಯವರಿಗೆ ಸೂರ್ಯ, ಮಂಗಳ, ಬುಧ ಮತ್ತು ಶುಕ್ರ ಈ 4 ಗ್ರಹಗಳು ಧನುರಾಶಿ ಮತ್ತು ಧನು ಲಗ್ನದಲ್ಲಿ ವಿರಾಜಮಾನರಾಗಿರ್ತಾರೆ. ಆದ ಕಾರಣ ಆ ಗ್ರಹಗಳ ಮೇಲೆ ಗುರುಗ್ರಹವಿನ ಅವರ ರಾಶಿಯ ಅಧಿಪತಿ ಗುರುಗ್ರಹದ ದೃಷ್ಟಿ ಪೂರ್ಣ ರೂಪದಲ್ಲಿ ಇದೆ. ಆದರೂ ಸ್ವಲ್ಪ ಮನಸ್ಸಿನಲ್ಲಿ ಚಿಂತೆ, ಒತ್ತಡ, ಕೆಲಸ ಕಾರ್ಯಗಳಲ್ಲಿ ಬರಬಹುದು. ಶಾರೀರಿಕ ಪೀಡೆಗಳು, ತೊಂದರೆಗಳು ಅವರಿಗೆ ಪ್ರಾರಂಭದಲ್ಲಿ ಬರಬಹುದು. ಆನಂತರ ಫೆಬ್ರವರಿಯಲ್ಲಿ ಇವೇ 4 ಗ್ರಹಗಳು ಮಕರ ರಾಶಿ, ಧನುರಾಶಿಯಿಂದ 2ನೇ ಮನೆಯಲ್ಲಿ ಹೋಗೋದ್ರಿಂದ ಯಾವುದಾದ್ರೂ ಕೆಲಸ ಕಾರ್ಯಗಳಲ್ಲಿ ಜಗಳಗಳು, ಮಾತಿನಿಂದಾಗಿರ್ಬೋದು, ವ್ಯವಹಾರಗಳಿಂದಾಗಿರ್ಬೋದು, ತಮ್ಮ ನಡೆನುಡಿಗಳಿಂದ ಸ್ವಲ್ಪ ಆಗುವಂಥ ಸಂಭಾವನೆಗಳು ಕಾಣ್ತಾ ಇದ್ದಾವೆ. ಹಾಗಾಗಿ
ಜನವರಿ ಫೆಬ್ರವರಿ ಸ್ವಲ್ಪ ತಾವು ಎಚ್ಚರಿಕೆಯಿಂದ ಇದ್ರೆ ಒಳ್ಳೆಯದು. ಆ ಸಮಯದಲ್ಲಿ ಸೂರ್ಯ ಮತ್ತು ಮಂಗಳ ಗ್ರಹದ ವಿಶೇಷ ಜಪವನ್ನು ಮಾಡಿ ಕೆಂಪು ಶುಭ ವಸ್ತುಗಳ ದಾನವನ್ನು ಮಾಡಿದರೆ ಒಳ್ಳೆಯ ಫಲ ಪ್ರಾಪ್ತಿಯಾಗುತ್ತದೆ. ಆನಂತರ ವರ್ಷದ ಪ್ರಾರಂಭದಲ್ಲಿ ನಿಮಗೆ ರಾಹು ಗ್ರಹವು ಪರಾಕ್ರಮ ಸ್ಥಾನದಲ್ಲಿ ಅಂದರೆ ನಿಮ್ಮ ರಾಶಿಯಿಂದ 3ನೇ ಸ್ಥಾನದಲ್ಲಿ ಅವರು ಕುಳಿತುಕೊಂಡಿರೋದು ಮತ್ತು ಕೇತು ಗ್ರಹ ಭಾಗ್ಯ ಸ್ಥಾನದಲ್ಲಿ ಕುಳಿತುಕೊಂಡಿರೋದು ಇದು ಒಂದು ಒಳ್ಳೆ ಮಹಾ ಶುಭ ಯೋಗವನ್ನು ತೋರಿಸ್ತದೆ. ಈ ವರ್ಷದ 2026 ಪೂರ್ತಿ ನವೆಂಬರ್ವರೆಗೆ ಈ ರಾಹುಕೇತು ನಿಮಗೆ ಶುಭ ಫಲವನ್ನೇ ಕೊಡುತ್ತವೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮತ್ತು ನೀವು ಮಾಡುವಂಥ ಯಾವುದೇ ಕಾರ್ಯಗಳಲ್ಲಿ ಹೆಚ್ಚು ಪರಾಕ್ರಮದಿಂದ ಧೈರ್ಯ ಸಾಹಸದಿಂದ ಆ ಕೆಲಸವನ್ನು ಮಾಡಿ ಗೆಲ್ತೀರಾ. ಅನ್ಯ ಜನರು ತಮಗೆ ಉತ್ತಮವಾದ ಸಹಾಯವನ್ನು ಮಾಡುತ್ತಾರೆ. ಏನಾದರೂ ಶತ್ರು ಕಾಟವಿದ್ದರೆ ಅದು ಕೂಡ ಪರಿಹಾರವಾಗುತ್ತದೆ. ಹಾಗಾಗಿ ರಾಹು ಮತ್ತು ಕೇತು 2026ರಲ್ಲಿ ಧನು ರಾಶಿ ಮತ್ತು ಲಗ್ನಕ್ಕೆ ಶುಭ ಫಲವನ್ನೇ ಕೊಡೋರಿದ್ದಾರೆ. ಆನಂತರ ಡಿಸೆಂಬರ್ದಲ್ಲಿ ಪ್ರಾರಂಭದಲ್ಲಿ ಏನು ರಾಹುಗ್ರಹ ಕೇತು ಗ್ರಹ ಪರಿವರ್ತನೆ ಆಗ್ತಾ ಇದೆ, ಆವಾಗ ರಾಹುಗ್ರಹ ನಿಮಗೆ 2ನೇ ಮನೆ ಧನುರಾಶಿಯಿಂದ 2ನೇ ಮನೆಗೆ ಬರೋದ್ರಿಂದ ಆ ಸಮಯದಲ್ಲಿ ಅಂದರೆ ಆಲ್ಮೋಸ್ಟ್ ಜೂನ್ ಜುಲೈ ನಂತರ ಏನಾದರೂ ಸ್ವಲ್ಪ ನಿಮ್ಮ ಜೀವನದಲ್ಲಿ ಬದಲಾವಣೆಗಳು ಕಾಣಬಹುದು. ನಿಮ್ಮ ಮಾತಿನಲ್ಲಾಗಿರ್ಬೋದು, ಪರಿವಾರದಲ್ಲಾಗಿರ್ಬೋದು, ತಾವು ಮಾಡುವಂತಹ ವ್ಯಾಪಾರ ಅಥವಾ ಅನೇಕ ಜನರು ಜಾಬ್ ಮಾಡ್ತಾ ಇದ್ದಾರೆ ಅಲ್ಲಿ ಆಗಿರ್ಬೋದು, ಅಂತಹ ಸ್ಥಳಗಳಲ್ಲಿ ಏನಾದರೂ ನೀವು ಚೇಂಜಸ್ ಕಾಣಲಿಕ್ಕೆ ಪ್ರಾರಂಭ ಮಾಡ್ತೀರಾ. ಸ್ವಲ್ಪ ಜೀವನದಲ್ಲಿ ಭಯ ಒತ್ತಡ ಕೂಡ ಕಾಣಬಹುದು. ಅದಕ್ಕಾಗಿ ಸ್ವಲ್ಪ ರಾಹುಗ್ರಹವನ್ನು ಜಪ ಮಾಡಿ. ರಾಹುಗ್ರಹದು ಮತ್ತು ಕೇತು ಗ್ರಹ ಅಷ್ಟಮಕ್ಕೆ ಹೋಗೋದ್ರಿಂದ ಸ್ವಲ್ಪ ಶಾರೀರಿಕ ಪೀಡೆ, ಹೊಟ್ಟೆ ನೋವು, ಹೊಟ್ಟೆ ಸಂಬಂಧಿ ರೋಗಗಳು ಅಥವಾ ಊಟ ತಿಂಡಿ ಮಾಡಿದರೆ ಡೈಜೆಷನ್ ಆಗೋದಿಲ್ಲ, ಇಂತಹ ಏನಾದರೂ ಚಿಕ್ಕ ಪುಟ್ಟ ಆರೋಗ್ಯದಲ್ಲಿ ಏರುಪೇರುಗಳು ಕೂಡ ಕಾಣಬಹುದು. ಹಾಗಾಗಿ ಭಯ ಪಡೋದೇನು ಅವಶ್ಯಕತೆ ಇಲ್ಲ. ಆ ರಾಹು ಮತ್ತು ಕೇತು ಗ್ರಹದ ಜಪವನ್ನು ನೀವು ಪ್ರಾರಂಭ ಮಾಡಿ ಉತ್ತಮ ಫಲ ನಿಮಗೆ ದೊರೆಯುತ್ತದೆ. ಆನಂತರ ಮುಂದೆ ಗುರುಗ್ರಹದಿಂದ ಒಳ್ಳೆ ನಿಮಗೆ ಜೀವನದಲ್ಲಿ ಒಳ್ಳೆ 2026ರಲ್ಲಿ ಶುಭ ಫಲವೇ ಇದೆ. ಯಾಕಂದರೆ ಗುರುಗ್ರಹ ಪ್ರಾರಂಭದಿಂದನೇ ನಿಮಗೆ ಜನವರಿ 2026ರಿಂದ ಮೇ ಎಂಡ್ವರೆಗೆ ಮಿಥುನ ರಾಶಿಯಲ್ಲಿರೋದರಿಂದ ತಮ್ಮ ರಾಶಾಧಿಪತಿ ಗುರುಗ್ರಹ ತಮ್ಮ ಧನುರಾಶಿಯನ್ನೇ ಪೂರ್ಣ ದೃಷ್ಟಿಯಲ್ಲಿ ನೋಡ್ತಿರೋದ್ರಿಂದ ಎಲ್ಲ ಕೆಲಸ ಕಾರ್ಯಗಳು ನಿರ್ವಿಘ್ನ ಪೂರ್ವಕವಾಗಿ ಆಗ್ತವೆ ಮತ್ತು ಧನ ಸಂಪತ್ತಿಯ ಯೋಗ ತುಂಬ ಚೆನ್ನಾಗಿದೆ. ತಾವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ತಮಗೆ ತುಂಬ ಗೌರವ, ಮಾನ, ಸನ್ಮಾನ ದೊರೆಯುತ್ತದೆ ಮತ್ತು ತುಂಬ ಕೆಲಸ ಕಾರ್ಯಗಳಲ್ಲಿ ತಾವು ಬ್ಯುಸಿ ಆಗ್ತೀರಾ. ಅದಕ್ಕೋಸ್ಕರ ತಮ್ಮ ಮನೆಗೆ ಮತ್ತು ತಮ್ಮ ಆತ್ಮೀಯರಿಗೆ ಸಮಯವನ್ನು ಕೂಡ ತಾವು ಕೊಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಜಾಸ್ತಿ ಕೆಲಸ ಕಾರ್ಯಗಳು, ಪ್ರಯಾಣ ಮಾಡೋದು, ಯಾತ್ರೆ ಮಾಡುವುದು, ಧಾರ್ಮಿಕ ಸಾಮಾಜಿಕ ಕೆಲಸ ಕಾರ್ಯಗಳಾಗಿರ್ಬೋದು ಅಥವಾ ನಿಮ್ಮ ವ್ಯಾಪಾರ ವ್ಯವಹಾರಗಳಾಗಿರ್ಬೋದು, ಅದರಲ್ಲಿ ತುಂಬ ಜಾಸ್ತಿ ಅಭಿವೃದ್ಧಿಯನ್ನು ತಾವು ಕಾಣ್ಕೋತೀರಾ. ಆನಂತರ ಜೂನ್ ಪ್ರಾರಂಭದಲ್ಲಿ ಗುರು ನಿಮ್ಮ ರಾಶಾಧಿಪತಿ ಗುರುಗ್ರಹ ಕರ್ಕ ರಾಶಿಗೆ ಹೋಗೋದ್ರಿಂದ ಅಷ್ಟಮ ಸ್ಥಾನಕ್ಕೆ ಹೋಗ್ತಾರೆ. ಹಾಗಾಗಿ ಅಲ್ಲಿ ಗುರುಗ್ರಹದ ವಿಶೇಷ ಏನಾದರೂ ಪೂಜೆ, ಹವನ, ಪರಿಹಾರ, ದೋಷ ಪರಿಹಾರಕ್ಕೆ ತಾವು ಮಾಡಿಕೊಳ್ಳೋದು ಒಳ್ಳೆಯದು. ಆನಂತರ ಗುರುಗ್ರಹ 4ನೇ ರಾಶಿಗೆ ಬರೋದರಿಂದ ಅಷ್ಟಮದಲ್ಲಿ ಬರೋದರಿಂದ ವ್ಯಯಸ್ಥಾನವನ್ನು ಮತ್ತು 2ನೇ ಮನೆ ಧನಸ್ಥಾನವನ್ನು
ಮತ್ತು ಸುಖ ಸ್ಥಾನವನ್ನು ನೋಡೋದ್ರಿಂದ ತುಂಬ ಧನದ ಅಭಿವೃದ್ಧಿ, ಮನೆಯಲ್ಲಿ ಶುಭ ಕಾರ್ಯಗಳು, ಮಂಗಲ ಕಾರ್ಯಗಳು ಆಗುತ್ತವೆ. ಮತ್ತು ಯಾರು ಅವಿವಾಹಿತರಿದ್ದಾರೆ ಅವರು ಮೇ ಎಂಡ್ವರೆಗೆ ಅವರಿಗೆ ಗುರುಬಲ ಇರ್ತದೆ. ಆನಂತರ ಗುರುಬಲ ಅವರಿಗೆ ಸಿಗೋದಿಲ್ಲ. ಯಾರು ಅವಿವಾಹಿತರಿದ್ದಾರೆ ಅಂಥವರು ಮೇ ಎಂಡ್ವರೆಗೆ ಮದುವೆ ಆಗುವುದು ಸೂಕ್ತವಿದೆ. ಆನಂತರ ಒಂದು 5-6 ತಿಂಗಳು ಗುರುಬಲ ಇರಲ್ಲ. ಮುಂದೆ ಮತ್ತೆ ನಿಮಗೆ ಗುರುಬಲ ಪ್ರಾಪ್ತಿಯಾಗುತ್ತದೆ. ನಂತರ ಗುರುವಿನ ಕರ್ಕ ರಾಶಿಯಲ್ಲಿ ಉಚ್ಚ ರಾಶಿಯಲ್ಲಿ ಇರೋದ್ರಿಂದ ತಾವು ವಿಶೇಷ ಫಲವನ್ನು ಪ್ರಾಪ್ತಿ ಮಾಡಿಕೊಳ್ಬಹುದು. ಮತ್ತು ಅದರಲ್ಲಿ 8ನೇ ಮನೆಯಲ್ಲಿ ಹೋಗೋದ್ರಿಂದ ಏನಾದರೂ ತಮ್ಮಿಂದ ಸ್ವಲ್ಪ ಧರ್ಮಕ್ಕಾಗಿರ್ಬೋದು, ಗುರು ಹಿರಿಯರಿಗಾಗಿರ್ಬೋದು, ಏನಾದರೂ ತಮ್ಮ ಮಾತಿನಿಂದ ಆಗಿರ್ಬೋದು, ವ್ಯವಹಾರದಿಂದ ತೊಂದರೆಯಾಗುವ ಸಾಧ್ಯತೆ ಇದೆ. ಅದರಿಂದ ತಾವು ಮಾತಿನಲ್ಲಿ ಸ್ವಲ್ಪ ಸಂಯಮ ವಹಿಸಿ, ಅದರಿಂದ ಒಳ್ಳೆಯದಾಗ್ತದೆ. ಶನಿ 4ನೇ ಮನೆಯಲ್ಲೇ ಧನುರಾಶಿ ಧನು ಲಗ್ನಕ್ಕೆ ಪೂರ್ತಿ ವರ್ಷ ಇರೋದರಿಂದ ಅಲ್ಲಿಯೂ ಕೂಡ ಶನಿ ಕೇಂದ್ರ ಸ್ಥಾನದಲ್ಲಿ ಇದ್ದಾನೆ. ಅವನು ಕೂಡ ಶುಭ ಫಲವನ್ನೇ ಕೊಡುತ್ತಾನೆ. ಆದರೆ ಯಾತ್ರೆ ಪ್ರಯಾಣ ಮಾಡುವಾಗ ಸ್ವಲ್ಪ ಎಚ್ಚರಿಕೆ ಇರ್ರಿ. ಹಿರಿಯರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳು ಕಾಣಬಹುದು. ಬಾಕಿ ಎಲ್ಲವೂ ಕೂಡ ಶುಭ ಫಲವನ್ನೇ ಅವರು ನೀಡುತ್ತಾರೆ. ಮತ್ತು ವಿಶೇಷ ಫಲ ಏನಪ್ಪಾ ಅಂದರೆ ಗುರುಗ್ರಹ ಏನಿದೆಯೋ ಧನುರಾಶಿಯವರಿಗೆ ಅವರದ್ದು ರಾಶಾಧಿಪತಿ ಲಗ್ನಾಧಿಪತಿ ಗುರು ಆಗಿರೋದರಿಂದ ವರ್ಷ ಪೂರ್ತಿ ಶುಭ ಫಲವೇ ಆ ಗುರುವಿಂದ ನಿಮಗೆ ಸಿಗುತ್ತದೆ. ಹಾಗಾಗಿ ಒಳ್ಳೆ ಫಲ 2026ರಲ್ಲಿ ಧನುರಾಶಿಯವರಿಗೆ ಲಭಿಸುತ್ತದೆ. ಅದಕ್ಕೋಸ್ಕರ ಸ್ವಲ್ಪ ಗುರುಗ್ರಹ ಮತ್ತು ರಾಹುಗ್ರಹವಿನ ವಿಶೇಷ ಜಪವನ್ನು ಮಾಡ್ತಾ ಇರ್ರಿ. ಮತ್ತು ಹಳದಿ ಬಣ್ಣದ ವಸ್ತುಗಳು ಮತ್ತು ಕಪ್ಪು ಮತ್ತು ನೀಲಿ ಬಣ್ಣದ ವಸ್ತುಗಳು, ಶುಭ ವಸ್ತುಗಳನ್ನು ತಾವು ಬಡವರಿಗೆ, ಮಂದಿರದಲ್ಲಿ, ದೇವಸ್ಥಾನಗಳಲ್ಲಿ, ಗುರು ಹಿರಿಯರಿಗೆ, ಅವಶ್ಯಕವಿರುವ ಜನರಿಗೆ ದಾನವನ್ನು ಮಾಡ್ತಾ ಇರ್ರಿ. ತಮ್ಮ ಶಕ್ತಿ ಅನುಸಾರವಾಗಿ ತಮಗೆ ಒಳ್ಳೆ ಫಲ ಪ್ರಾಪ್ತಿಯಾಗುತ್ತದೆ. ಇದೇ ಶುಭ ಭಾವನೆಯನ್ನು ಮಾಡುತ್ತಾ 2026ರಲ್ಲಿ ಧನುರಾಶಿ ಧನು ಲಗ್ನಕ್ಕೆ ಒಳ್ಳೆ ಶುಭ ಫಲಗಳ ದೊರೆಯಲಿ. ಎಲ್ಲರಿಗೂ ಶುಭವಾಗಲಿ.